ಶಿವರಾಜ್ ಕುಮಾರ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಪೆದ್ದಿ ಸಿನಿಮಾವನ್ನ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲು ಹೊಂಬಾಳೆ ಫಿಲ್ಮ್ಸ್ ಸಿದ್ಧವಾಗಿದೆ. ಈಗಾಗಲೇ ಜೈಲರ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮಾಡಿದ ಸಣ್ಣ ಪಾತ್ರವೇ ಭಾರೀ ಸದ್ ಮಾಡಿತ್ತು. ತೆರೆ ಮೇಲೆ ಕೆಲವೇ ನಿಮಿಷ ಕಾಣಿಸ್ಕೊಂಡ್ರು ಅವರ ಸ್ಟೈಲ್, ಸ್ವ್ಯಾಗ್, ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟೊಂದು ಜೋರಾಗಿತ್ತು ಅಂದ್ರೆ ಕೆಲವರು ರಜನಿಕಾಂತ್ಗೆ ಟಕ್ಕರ್ ಕೊಟ್ರು ಅನ್ನೋ ಮಟ್ಟಿಗೆ ಮಾತನಾಡಿದ್ರು. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಶಿವಣ್ಣ ಎಂಟ್ರಿಗೆ ಥಿಯೇಟರ್ಗಳಲ್ಲಿ ಭಾರೀ ಕೂಗು ಕೇಳಿಬಂದಿತ್ತು. ಈಗ ಅದೇ ರೀತಿ ಪೆದ್ದಿ ಸಿನಿಮಾದಲ್ಲೂ ಶಿವಣ್ಣ ಕಮಾಲ್ ಮಾಡ್ತಾರೆ ಅನ್ನೋ ಮಾತುಗಳು ಜೋರಾಗಿವೆ. ಯಾಕಂದ್ರೆ ಟೀಸರ್ನಲ್ಲೇ ಅವರ ಪಾತ್ರಕ್ಕೆ ಒಂದು ಗಂಭೀರತೆ, ತೂಕ ಕಾಣಿಸುತ್ತಿದೆ. ಹೀರೋಗೆ ದಾರಿ ತೋರಿಸುವ ಗುರು, ಭಾವನಾತ್ಮಕ ಬೆಂಬಲ ನೀಡುವ ವ್ಯಕ್ತಿಯಾಗಿ ಶಿವಣ್ಣ ಪಾತ್ರ ಮೂಡಿಬಂದ್ರೆ ಸಿನಿಮಾ ಮತ್ತೊಂದು ಲೆವೆಲ್ಗೆ ಹೋಗ್ಬೋದು ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ. ಪೆದ್ದಿ ಸಿನಿಮಾದ ಹೊಸ ಸುದ್ದಿ ಏನು ಅಂದ್ರೆ, ಕನ್ನಡ ಚಿತ್ರರಂಗವನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಿದ ನಿರ್ಮಾಣ ಸಂಸ್ಥೆಗಳ ಪಟ್ಟಿಯಲ್ಲಿ ಇಂದು ಹೊಂಬಾಳೆ ಫಿಲ್ಮ್ಸ್ ಹೆಸರು ಅಗ್ರಸ್ಥಾನದಲ್ಲಿ ಕೇರಿಬರುತ್ತದೆ. ಕೆಜಿಎಫ್, ಕಾಂತಾರ ತರದ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಅಂದ್ರೆ ಕೇವಲ ಪ್ರಾದೇಶಿಕ ಚಿತ್ರರಂಗ ಅಲ್ಲ, ವಿಶ್ವ ಮಟ್ಟದಲ್ಲಿ ಸ್ಪರ್ಧೆ ಮಾಡುವ ಇಂಡಸ್ಟ್ರಿ ಅನ್ನೋದನ್ನ ತೋರಿಸಿಕೊಟ್ಟ ಸಂಸ್ಥೆ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಇದೇ ಮೊದಲ ಬಾರಿಗೆ ವಿದೇಶಗಳಲ್ಲಿ ಸಿನಿಮಾ ವಿತರಣೆ ಮಾಡುವ ಕೆಲಸಕ್ಕೆ ಹೊಂಬಾಳೆ ಕಾಲಿಟ್ಟಿದ್ದು, ಅದರ ಮೊದಲ ಚಿತ್ರವೇ ಪೆದ್ದಿ. ಈ ವಿಷಯವೇ ಈಗ ಸಿನಿಮಾ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿಯವರೆಗೂ ಹೊಂಬಾಳೆ ಸಿನಿಮಾ ನಿರ್ಮಾಣದಲ್ಲಿ ತನ್ನ ಸಾಮರ್ಥ್ಯ ತೋರಿಸಿತ್ತು, ಆದರೆ ಈಗ ವಿದೇಶಿ ಮಾರುಕಟ್ಟೆಯಲ್ಲೂ ತನ್ನ ಪ್ರಭಾವ ಬೀರುವ ತಯಾರಿ ನಡೆಸಿದೆ. ರಾಮ್ಚರಣ್ ನಟನೆಯ ಪೆದ್ದಿ ಚಿತ್ರದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನ ಹೊಂಬಾಳೆ ಹೊತ್ಕೊಂಡಿರುವುದು ಸಾಮಾನ್ಯ ವಿಚಾರ ಅಲ್ಲ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ವಿದೇಶಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋದು ಅಂದ್ರೆ ದೊಡ್ಡ ಪ್ಲಾನಿಂಗ್, ಮಾರ್ಕೆಟಿಂಗ್, ಫ್ಯಾನ್ ಬೇಸ್ ಎಲ್ಲವೂ ಬೇಕಾಗುತ್ತದೆ. ವಿಶೇಷವಾಗಿ ಅಮೆರಿಕ, ಗಲ್ಫ್, ಆಸ್ಟ್ರೇಲಿಯಾ, ಯುರೋಪ್ ಭಾಗಗಳಲ್ಲಿ ತೆಲುಗು ಸಿನಿಮಾಗಳಿಗೆ ದೊಡ್ಡ ಮಾರುಕಟ್ಟೆ ಇದೆ. ಆ ಮಾರುಕಟ್ಟೆಗೆ ಈಗ ಕನ್ನಡದ ನಿರ್ಮಾಣ ಸಂಸ್ಥೆ ಎಂಟ್ರಿ ಕೊಡ್ತಿರೋದು ಸ್ಯಾಂಡಲ್ವುಡ್ ಪಾಲಿಗೆ ಹೆಮ್ಮೆಯ ವಿಚಾರ. ವಿಜಯ್ ಕಿರಗಂದೂರು ನೇತೃತ್ವದ ಹೊಂಬಾಳೆ ಫಿಲ್ಮ್ಸ್ ಈಗಾಗಲೇ ಕನ್ನಡ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನ ಸಾಬೀತು ಮಾಡಿದೆ. ಕೆಜಿಎಫ್ ಮೂಲಕ ಆಕ್ಷನ್ ಸಿನಿಮಾಗೆ ಹೊಸ ಮಟ್ಟ ಕೊಟ್ಟ ಸಂಸ್ಥೆ, ಕಾಂತಾರ ಮೂಲಕ ಕರಾವಳಿಯ ಮಣ್ಣಿನ ಸೊಗಡು, ದೈವ ಆರಾಧನೆ, ಸಂಸ್ಕೃತಿ ಇವನ್ನೆಲ್ಲ ಜಗತ್ತಿಗೆ ಪರಿಚಯಿಸಿತು. ಈಗ ಪೆದ್ದಿ ಮೂಲಕ ಮತ್ತೊಂದು ಹೊಸ ಅಧ್ಯಾಯ ಶುರು ಮಾಡುತ್ತಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಈ ಹಂಚಿಕೆ ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಹೊಂಬಾಳೆ ಕೈಗೆ ಬರೋ ಸಾಧ್ಯತೆಯಿದೆ ಅಂತ ಸಿನಿ ವಲಯ ಮಾತನಾಡುತ್ತದೆ. ಪೆದ್ದಿ ಸಿನಿಮಾಗೆ ನಿರ್ದೇಶನ ಮಾಡಿರುವವರು ಬುಚ್ಚಿ ಬಾಬು ಸಾನಾ. ಗ್ರಾಮೀಣ ಹಿನ್ನೆಲೆ, ರಾ ಆಕ್ಷನ್ ಮತ್ತು ಎಮೋಷನ್ ಮಿಶ್ರಿತ ಕತೆ ಹೇಳುವ ಶೈಲಿಯಿಂದ ಈಗಾಗಲೇ ಗುರುತಿಸಿಕೊಂಡಿರುವ ಅವರು ಈ ಸಿನಿಮಾವನ್ನು ಮಾಸ್ ಹಾಗೂ ಎಮೋಷನಲ್ ಲೆವೆಲ್ನಲ್ಲಿ ಕಟ್ಟಿಕೊಡ್ತಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಚಿತ್ರದ ಟೀಸರ್ ನೋಡಿದವರು ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ ಅಂತ ಮಾತನಾಡ್ತಿದ್ದಾರೆ. ರಾಮ್ಚರಣ್ ಅವರ ಮಾಸ್ ಲುಕ್, ಕುಸ್ತಿಪಟುವಿನ ಗೆಟಪ್, ಹಳ್ಳಿ ಸೊಗಡು ಎಲ್ಲವೂ ಸಿನಿಮಾದ ಮೇಲೆ ಹೈಪ್ ಹೆಚ್ಚಿಸಿವೆ. ಆದರೆ ಈ ಸಿನಿಮಾದಲ್ಲಿ ಕನ್ನಡಿಗರ ಗಮನ ಸೆಳೆದಿರುವ ದೊಡ್ಡ ವಿಷಯ ಅಂದ್ರೆ ಶಿವರಾಜ್ ಕುಮಾರ್ ಅವರ ಪಾತ್ರ. ಸಿನಿಮಾದಲ್ಲಿ ಅವರು ಗೌರವ್ ನಾಯ್ಡು ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲು ಪೋಸ್ಟರ್ ಮಾತ್ರ ಬಿಡುಗಡೆಯಾಗಿದ್ದಾಗ ಪಾತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ಹೊಸ ಟೀಸರ್ ಬಂದ ಮೇಲೆ ಶಿವಣ್ಣ ಪಾತ್ರದ ತೂಕ ಏನು ಅನ್ನೋದಕ್ಕೆ ಸುಳಿವು ಸಿಕ್ಕಿದೆ. ರಾಮ್ಚರಣ್ ಪಾತ್ರಕ್ಕೆ ಕುಸ್ತಿ ಕಲಿಸುವ ಗುರುವಾಗಿಯೇ ಶಿವಣ್ಣ ಕಾಣಿಸಿಕೊಂಡಿದ್ದಾರೆ ಅನ್ನೋದು ಟೀಸರ್ನಲ್ಲೇ ಗೊತ್ತಾಗಿದೆ. ಕುಸ್ತಿ ಅಂದ್ರೆ ಬ್ಯಾಟಿನಿಂದ ಬಾಲ್ ಹೊಡೆಯೋ ಆಟ ಅಲ್ಲ ಅನ್ನೋ ಡೈಲಾಗ್ನ ಕನ್ನಡ ಟೀಸರ್ನಲ್ಲಿ ಸ್ವತಃ ಶಿವಣ್ಣನೇ ಡಬ್ ಮಾಡಿರೋದು ಅಭಿಮಾನಿಗಳಿಗೆ ಮತ್ತಷ್ಟು ಕಿಕ್ ಕೊಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಶೇಷ ಅಂದ್ರೆ ನಿರ್ದೇಶಕ ಬುಚ್ಚಿ ಬಾಬು ಸಾನಾ ಅವರಿಗೆ ಈ ಪಾತ್ರಕ್ಕೆ ಶಿವರಾಜ್ ಕುಮಾರ್ ಅವರೇ ಬೇಕೆಂಬ ಹಠ. ಸಿನಿಮಾ ಶುರುವಾಗುವುದಕ್ಕೂ ಮುಂಚೆ ಅವರು ಶಿವಣ್ಣರನ್ನ ಭೇಟಿಯಾಗಿ ಕತೆ ಹೇಳಿದರು. ಆ ಸಮಯದಲ್ಲಿ ಶಿವಣ್ಣ ಆರೋಗ್ಯ ಸಮಸ್ಯೆಯಿಂದ ಅಮೆರಿಕಾಗೆ ತೆರಳಿ ಚಿಕಿತ್ಸೆ ಪಡೆದು ಬಂದಿದ್ದರು. ಕೆಲ ತಿಂಗಳು ವಿಶ್ರಾಂತಿ ತೆಗೆದುಕೊಂಡಿದ್ರು. ಆದರೂ ನಿರ್ದೇಶಕ ಬೇಡ ಯಾರನ್ನೂ ಯೋಚನೆ ಮಾಡದೆ ಶಿವಣ್ಣಗಾಗಿ ಕಾಯ್ದು ಅವರ ಮನೆಗೆ ಹೋಗಿ ಲುಕ್ ಟೆಸ್ಟ್ ಕೂಡ ನಡೆಸಿ ಕೊನೆಗೆ ಗೌರವ್ ನಾಯ್ಡು ಪಾತ್ರಕ್ಕೆ ಫಿಕ್ಸ್ ಮಾಡಿದ್ದಾರೆ. ಇದರಿಂದಲೇ ಆ ಪಾತ್ರಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಅರ್ಥ ಆಗುತ್ತೆ. ಇನ್ನೊಂದು ಕಡೆ ಸಿನಿಮಾಗೆ ಸಂಗೀತ ನೀಡುತ್ತಿರೋದು ಆಸ್ಕರ್ ವಿಜೇತ ಎ.ಆರ್. ರೆಹಮಾನ್ ಎಂಬುದು ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಸಂಗೀತ ಈಗಾಗಲೇ ಟೀಸರ್ ಬ್ಯಾಕ್ಗ್ರೌಂಡ್ನಲ್ಲಿ ಗಮನ ಸೆಳೆದಿದೆ.
ಗ್ರಾಮೀಣ ಹಿನ್ನೆಲೆ ಇರುವ ಕತೆಗೆ ರೆಹಮಾನ್ ಯಾವ ರೀತಿಯ ಸಂಗೀತ ನೀಡಿದ್ದಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಸಿನಿಮಾದಲ್ಲಿ ಜಾನ್ವಿ ಕಪೂರ್, ಜಗಪತಿ ಬಾಬು, ಬೊಮನ್ ಇರಾನಿ ಸೇರಿದಂತೆ ಹಲವು ಕಲಾವಿದರು ನಟಿಸಿರುವುದು ಸಿನಿಮಾಕ್ಕೆ ಮತ್ತಷ್ಟು ತೂಕ ತಂದಿದೆ. ಒಟ್ಟಿನಲ್ಲಿ ನೋಡಿದ್ರೆ ಪೆದ್ದಿ ಕೇವಲ ರಾಮ್ ಚರಣ್ ಸಿನಿಮಾ ಮಾತ್ರವಾಗಿಲ್ಲ, ಇದು ಹೊಂಬಾಳೆ ಫಿಲ್ಮ್ಸ್ಗೆ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆಗೆಯುವ ಸಿನಿಮಾ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಶಿವರಾಜ್ ಕುಮಾರ್ ಅವರ ಪಾತ್ರವು ಚಿತ್ರದ ಪ್ರಮುಖ ಹೈಲೈಟ್ ಆಗಿ ಹೊರಹೊಮ್ಮುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಜೂನ್ 4ರಂದು ಸಿನಿಮಾ ಬಿಡುಗಡೆಯಾದ ಬಳಿಕ ಹೊಂಬಾಳೆ ವಿದೇಶಿ ಮಾರುಕಟ್ಟೆಯಲ್ಲಿ ಹೇಗೆ ಸದ್ದು ಮಾಡುತ್ತದೆ, ಶಿವಣ್ಣ ಯಾವ ಮಟ್ಟಿಗೆ ಪ್ರೇಕ್ಷಕರ ಮನ ಗೆಲ್ಲುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.